ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದ್ರ ಮೂಲಕ ಯಾವ ರೀತಿ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕ್ಯೂರ್ ಮಾಡ್ಕೋಬೋದು ಅಂತ ನೋಡೋಣ. ಫಸ್ಟ್ ಒನ್, ಗೆಟ್ ಮೋರ್ ಸ್ಲೀಪ್. ಒಬ್ಬ ಮನುಷ್ಯನಿಗೆ 7 ರಿಂದ 9 ಗಂಟೆಗಳ ಕಾಲ ನಿದ್ದೆಯ ಅವಶ್ಯಕತೆ ಇರುತ್ತೆ. ಹಾಗಾಗಿ ನಿದ್ದೆಯನ್ನು ಚೆನ್ನಾಗಿ ಮಾಡಬೇಕು. ಸೆಕೆಂಡ್ ಒನ್, ಎಕ್ಸಸೈಸ್ ಮೋರ್. ನಾವು ನಮ್ಮ ದೇಹಕ್ಕೆ ಒಂದಷ್ಟು ಸಮಯವನ್ನು ಮೀಸಲಾಗಿಟ್ಟು ಎಕ್ಸಸೈಸ್ ಮಾಡಬೇಕಾಗತ್ತೆ. ಥರ್ಡ್ ಒನ್, ರೆಡ್ಯೂಸ್ ಸ್ಟ್ರೆಸ್. ನಾವು ಮೆಡಿಟೇಷನ್ ಮಾಡುವ ಮೂಲಕ, ಯೋಗ ಮಾಡುವ ಮೂಲಕ, ಎಕ್ಸಸೈಸ್ ಮಾಡುವ ಮೂಲಕ ನಮ್ಮ ಸ್ಟ್ರೆಸ್ ಲೆವೆಲ್ಸ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಇನ್ನು ಫೋರ್ತ್ ಒನ್, ರೆಡ್ಯೂಸ್ ವೆಯ್ಟ್. ನಾವು ವೆಯ್ಟ್ನ ಲಾಸ್ ಮಾಡೋದ್ರ ಮೂಲಕ, ಅದರಲ್ಲೂ ಬೆಲ್ಲಿ ಫ್ಯಾಟ್ ಏನಿರುತ್ತೋ ಅಲ್ಲಿ ನಾವು ವೆಯ್ಟ್ನ ಲಾಸ್ ಮಾಡೋದ್ರ ಮೂಲಕ ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ನಾವು ಇಂಪ್ರೂವ್ ಮಾಡ್ಕೋಬೋದು. ಇನ್ನು ಮುಂದುವರೆದು ಫಿಫ್ತ್ ಒನ್, ಹೀಟ್ ಹೆಲ್ತಿ ಫುಡ್ಸ್. ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ಹೆಚ್ಚಿನದಾಗಿ ಫೈಬರ್ ಅಂಶ ಇರುವಂತಹ ಆಹಾರಗಳನ್ನು ಸೇವಿಸುವುದರಿಂದ ಕೂಡ ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ. ಜೊತೆಗೆ ಫ್ರೂಟ್ಸ್, ವೆಜಿಟೇಬಲ್ಸ್ ಈ ಥರದ ಒಂದು ಆಹಾರಗಳನ್ನು ಸೇವಿಸುವಂಥದ್ದು ಅಗತ್ಯ. ಇನ್ನು ಏನೇನ ತಿನ್ನಬೇಕು ಅಥವಾ ಏನೇನ ಅವಾಯ್ಡ್ ಮಾಡಬೇಕು ಅಂತ ನೋಡೋದಾದರೆ, ಒಂದು ಲೀಸ್ಟ್ ಥರ ನೋಡೋದಾದರೆ, ಮೊದಲನೇದಾಗಿ ಏನೇನ ತಿನ್ಬೋದು ಅಂತ ನೋಡಿದ್ರೆ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತಂದರೆ ಈ ಹೋಲ್ ವೀಟು ಅಥವಾ ಹೋಲ್ ಪಾಸ್ತಾಸು, ಹೋಲ್ ಬ್ರೆಡ್ಸು, ಆಮೇಲೆ ಓಟ್ಸ್, ಬ್ರೌನ್ ರೈಸ್ ಈ ಥರದನ್ನು ತಿನ್ಬೋದು. ಅತಿಯಾಗಿ ಕಾರ್ಬೋಹೈಡ್ರೇಟ್ಸನ್ನು ಕಡಿಮೆ ಮಾಡಬೇಕು, ಅತಿಯಾಗಿ ಜಾಸ್ತಿ ತಿನ್ನಬಾರ್ದು. ನೆಕ್ಸ್ಟ್, ಲೀನ್ ಪ್ರೋಟೀನ್ಸಲ್ಲಿ ಚಿಕನ್ ಬರುತ್ತೆ, ಫಿಶ್, ಅದರಲ್ಲಿ ಈ ಸ್ಯಾಲ್ಮಾನ್ ಅಥವಾ ಟ್ಯೂನಾ ಈ ಥರದ ಒಂದು ಫಿಶಸ್ ತಿನ್ಬೋದು. ನಟ್ಸ್ ಮತ್ತು ಸೀಡ್ಸ್, ಫ್ರೂಟ್ಸ್ ಈ ಥರದನ್ನು ಬಳಸಬಹುದು. ಇನ್ನು ಫ್ರೂಟ್ಸಲ್ಲಿ ಯಾವ್ಯಾವುದನ್ನು ತಿನ್ಬೋದು ಅಂತಂದರೆ, ಅದರಲ್ಲೂ ಕೂಡ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರುವಂಥ ಫ್ರೂಟ್ಸು ಯಾವುದಂದರೆ ವಾಟರ್ ಮೆಲಾನು, ಆರೆಂಜಸ್ಸು, ಮ್ಯಾಂಗೋ, ಪೈನಾಪಲ್ಲು ಅಥವಾ ಬೆರ್ರೀಸ್, ರಾಸ್ಬೆರಿ, ಬ್ಲೂಬೆರಿ, ಸ್ಟ್ರಾಬೆರಿ ಈ ಥರದನ್ನು ತಿನ್ನಬಹುದು. ಇನ್ನು ವೆಜಿಟೇಬಲ್ಸಲ್ಲಿ ಬ್ರೊಕೊಲಿ ಅಥವಾ ಡಾರ್ಕ್ ಲೀಫ್ ಗ್ರೀನ್ಸು, ಟೊಮೊಟೊಸು, ಕುಕುಂಬರ್ ಖಂಡಿತವಾಗ್ಲೂ ಹೇರಳವಾಗಿ ತೊಗೋಬೋದು, ಏನೂ ಸಮಸ್ಯೆ ಇಲ್ಲ. ಜೊತೆಗೆ ಕ್ಯಾರೆಟ್. ಇನ್ನು ಮುಂದುವರೆದು ಡೈರಿ ಹೆಲ್ತಿ ಫ್ಯಾಟ್ಸ್ ಯಾವ್ಯಾವುದು ಅಂತ ಅಂದರೆ, ಪೀನಟ್ ಬಟರ್ ತೊಗೋಬೋದು, ಚೀಸಿ ತೊಗೋಬೋದು, ಅಥವಾ ಇನ್ನು ಈ ಬಾಯ್ಲ್ಡ್ ಎಗ್ ಕೂಡ ನೀವು ತೊಗೋಬಹುದು. ಇದ್ರ ಜೊತೆಗೆ ನಿಮ್ಮ ಡಾಕ್ಟರ್ನ ಸಲಹೆಯನ್ನು ಪಡ್ಕೊಂಡು ಬೇಕಾದರೆ ಸಪ್ಲಿಮೆಂಟ್ಸ್ ಕೂಡ ಟ್ರೈ ಮಾಡ್ಬೋದು. ವೈಟಮಿನ್ ಸಿ, ವೈಟಮಿನ್ ಡಿ ಮತ್ತು ಪ್ರೋಬಯೋಟಿಕ್ಸ್ ಇರುವಂಥದ್ದು ಅಥವಾ ಮ್ಯಾಗ್ನೀಷಿಯಮ್ ಈ ಥರದ್ದು ನೀವು ಸಪ್ಲಿಮೆಂಟ್ಸ್ ಕೂಡ ಟ್ರೈ ಮಾಡ್ಬೋದು. ಯಾವೆಲ್ಲ ಫುಡ್ನ ಅವಾಯ್ಡ್ ಮಾಡಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಟ್ರಾನ್ಸ್ ಫ್ಯಾಟ್ಸ್ ಇರುವಂತಹ ಫುಡ್ಸ್ಗಳನ್ನ ಖಂಡಿತವಾಗ್ಲೂ ಅವಾಯ್ಡ್ ಮಾಡಬೇಕಾಗತ್ತೆ. ಸೆಕೆಂಡ್ ಒನ್, ಆ್ಯಡೆಡ್ ಶುಗರ್. ನಾವು ಶುಗರ್ನ ಆ್ಯಡ್ ಮಾಡಿರುವಂತಹ ಆಹಾರಗಳನ್ನು ಕಡಿಮೆ ಮಾಡಬೇಕು, ತಿನ್ನುವಂಥದ್ದನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಥರ್ಡ್ ಒನ್ನು, ಸ್ವೀಟ್ ಆ್ಯಂಡ್ ಬ್ಯಾವ್ರೇಜ್ ಲೈಕ್ ಸೋಡಾ, ರೆಗ್ಯುಲರ್ ಆಗಿ ಫ್ರೂಟ್ ಜ್ಯೂಸ್ನ ಕುಡಿಯುವಂಥದ್ದು ಇದನ್ನೆಲ್ಲನೂ ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ರೆಡ್ ಮೀಟ್ ಕೂಡ ಅವಾಯ್ಡ್ ಮಾಡಬೇಕು. ಮತ್ತು ಶುಗರಿ ಸ್ವೀಟ್ಸ್ ಲೈಕ್ ಕ್ಯಾಂಡಿ, ಕುಕ್ಕೀಸು, ಕೇಕು, ಐಸ್ ಕ್ರೀಮು ಈ ಥರದನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಜೊತೆಗೆ ಪ್ಯಾಕೆಟ್ ಪ್ರೋಸೆಸ್ಡ್ ಫುಡ್ಸು, ಸ್ನ್ಯಾಕ್ಸು ಇದನ್ನು ಕೂಡ ನಾವು ಅವಾಯ್ಡ್ ಮಾಡಬೇಕು. ಮತ್ತು ಡೀಪ್ ಫ್ರೈಡ್ ಫುಡ್ಸ್ ಕೂಡ ಅವಾಯ್ಡ್ ಮಾಡಬೇಕು. ಕೊನೆಯದಾಗಿ ಆಲ್ಕೋಹಾಲ್ ಇದನ್ನು ಕೂಡ ನಾವು ಕಡಿಮೆ ಮಾಡಬೇಕಾಗತ್ತೆ. ಕಡಿಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನೆಲ್ಲ ನಾವು ಒಂದಷ್ಟು ದಿನದ ಮಟ್ಟಿಗೆ ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಂಟ್ರೋಲ್ ಆಗೋವರೆಗೂ, ಸರಿ ಆಗೋವರೆಗೂ ಇದನ್ನೆಲ್ಲ ನಾವು ಬಿಟ್ರೇ ಒಳ್ಳೆಯದು. ಇನ್ನು ಕನ್ಕ್ಲೂಷನ್ಗೆ ಬಂದಾಗ ಏನು ಹೇಳಬೇಕು ಅಂತ ಅನ್ಕೋತಿದ್ದೀನಿ ಅಂತಂದರೆ, ಯಾರೆಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಬಳಲ್ತಾ ಇದ್ದೀರೋ ಅವ್ರಿಗೆ ಒಂದು ಸಲಹೆ ಅಂತ ಕೊಡೋದಾದರೆ, ನಾನು ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುವಂಥವರಲ್ಲಿ ಹೇರಳವಾಗಿ ಹಸಿವಾಗ್ತಾನೆ ಇರುತ್ತೆ. ಹಸಿವಾಗ್ತಿದೆ ಅಂತ ನಾವು ಪದೇ ಪದೇ ತಿಂತಾ ಹೋದರೆ ನಮ್ಮ ದೇಹದಲ್ಲಿ ಗ್ಲೂಕೋಸ್ ಲೆವೆಲ್ಲು ಸ್ಟೋರೇಜ್ ಆಗುತ್ತೆ. ಆ ಮೂಲಕ ಏನಾಗುತ್ತೆ, ಶುಗರ್ ಲೆವೆಲ್ಸು ನಮ್ಮ ದೇಹದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಟೈಪ್ 2 ಡಯಾಬಿಟಿಸ್ ಬರುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಆಗಿದ್ದಾಗ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಮಾಡೋದು ಕೂಡ ಒಂದು ರೀತಿಯ ಒಳ್ಳೆಯದು. ಅಂದರೆ ವೀಕ್ಲಿ ಒಂದು 2 ಡೇಸ್ ಅಥವಾ ವೀಕ್ಲಿ 2 ಡೇಸ್ ಆಗಿಲ್ಲ ಅಂದರೂ ಓಕೆ, ಒಂದಿನಾದರೂ ಕೂಡ ನೀವು ಟ್ರೈ ಮಾಡ್ಬೋದು. ಇದಿಷ್ಟು ಇವತ್ತಿನ ವಿಷಯವಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.